ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬ್ಲೌಸ್ ತೋರಿಸಿ ಅಂತ ಎಲ್ಲರೂ ಕೇಳ್ತಿದ್ರಿ. ಗೃಹಪ್ರವೇಶಕ್ಕೆ ಯಾವ ಥರ ಬ್ಲೌಸ್ ಹೊಲ್ಸ್ಕೊಂಡ್ರಿ, ಯಾವ ಥರ ಡಿಸೈನ್ ಹೊಲ್ಸ್ಕೊಂಡಿದ್ದೀರಾ ತೋರಿಸಿ ಅಂತ ವೀಡಿಯೋ ಮಾಡಿ ಹಾಕ್ರಿ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ನಾನು ಅದನ್ನೇ ವೀಡಿಯೋ ಮಾಡಿದ್ದೀನಿ. ಈ ಥರ ಇದು ಬ್ಲೂ ಸ್ಯಾರಿ ಇದೆ. ಸೇಮ್ ಏನು ಕಾಣಿಸ್ತಿದೆಯಲ್ಲ ಇದೇ ಕಲರ್, ಇದು ಬ್ಲೂ ಸ್ಯಾರಿ. ಇದಕ್ಕೆ ಗೋಲ್ಡನ್ ಇದನ್ನು ಬೀಡ್ಸ್ಕೊಟ್ಟು ಮಾಡಿದ್ದಾರೆ. ಇದಕ್ಕೆ ಏನೇನು ಡಿಸೈನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ನಾನೊಟ್ಟು ಈ ಥರ ಇರಲಿ ಅಂತ ಬರೆದು ಕಳಿಸಿದ್ನ ಅವರು ಹೊಲ್ಕೊಟ್ಟಿದ್ದಾರೆ. ಈ ಥರ ಡಿಸೈನ್ ಹಾಕಿದ್ದಾರೆ ನೋಡಿ. ಇದಕ್ಕೆ ಏನು ವರ್ಕು, ಕುಂದನ್ ವರ್ಕ್ ಅಂತಾರೋ ಏನು ವರ್ಕ್ ಅಂತಾರೋ ಅಷ್ಟು ನನಗದು ಗೊತ್ತಿಲ್ಲ. ಯಾಕೆಂದರೆ ಇದರಲ್ಲೇನು ನಾನು ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ. ಈ ಥರ ಕೊಟ್ಬಿಟ್ಟು ಅದರದ್ದೇ ಬಟ್ಟೆಯಲ್ಲೇ ಕೊಟ್ಬಿಟ್ಟು ಕೆಳಗಡೆ ಈ ಥರ ಕುಚ್ಚು ಥರ ಕೊಟ್ಟಿದ್ದಾರೆ. ಈ ಥರ ಸ್ಲೀವಿಗೆ ಈ ಥರ ಇಟ್ಟಿದ್ದಾರೆ ನೋಡಿ. ಅದೇ ಸ್ವಲ್ಪ ಹೆವಿ ಆಯಿತು ನನಗೆ ಅಂತ ಅನ್ನಿಸ್ತು. ಆದರೆ ಆ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅವರು ನಾನು ಹೇಳಿದ ಡಿಸೈನ್ನೇ ಇಟ್ಟಿದ್ದಾರೆ ಅಷ್ಟೇ. ಬಿಟ್ಟರೆ ಅದು ನನಗೆ ಆಮೇಲೆ ಅನ್ನಿಸ್ತು ಇದು ಹೆವಿ ಆಯಿತು ಅಂತ. ಫ್ರಂಟಿಗೆ ಈ ಥರನೇ ಕೊಟ್ಟಿದ್ದಾರೆ. ಫ್ರಂಟಿಗೆ ನೋಡಿ ಇಲ್ಲಿ ತನಕ ಡಿಸೈನ್ ಕೊಟ್ಟಿದ್ದಾರೆ. ಇದೇ ಸೇಮ್ ಡಿಸೈನು. ಒಂದು ಸೈಡು, ಇನ್ನೊಂದು ಸೈಡ್ ಏನು ಇರಲ್ಲವಲ್ಲ, ಹಾಗಾಗಿ. ಆಮೇಲೆ ಪೈಪಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಥರ ಫ್ರಂಟು ಪೈಪಿಂಗ್ ಈ ಕಲರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದೊಂದು ಬ್ಲೌಸು ನಂದು. ಅಂದರೆ ಎಲ್ಲ ಗೃಹಪ್ರವೇಶದ್ದು ಹಾಕ್ತಾಯಿದ್ದೀನಿ ನಾನು ಅಷ್ಟೇ. ಸಾರಿ ತೋರಿಸ್ತಾ ಇಲ್ಲ, ಇನ್ನೊಂದು ವೀಡಿಯೋದಲ್ಲಿ ಸಾರಿ ತೋರಿಸ್ತೀನಿ ನಿಮಗೆಲ್ಲ. ಆಮೇಲೆ ಮಕ್ಕಳದ್ದು ಸಾರಿ ಬ್ಲೌಸ್ ಎಲ್ಲ ತೋರಿಸ್ತೀನಿ. ಇವಾಗ ನಂದು ಮಾತ್ರ ಬರೀ ಸಾರಿ ತೋರಿಸ್ತಾಯಿದ್ದೀನಿ. ಹಾಗೆ ಇದೊಂದು ಸಾರಿ. ಇದು ಸ್ವಲ್ಪ ಅದೇ ಥರ ವರ್ಕ್ ಬಂದಿದೆ. ಏನು ಗೊತ್ತಾ, ನಾವು ಇದರಲ್ಲಿ ಆನ್ಲೈನಲ್ಲಿ ಎಲ್ಲರೂ ಡಿಸೈನ್ ತೆಗೆದು ಕಳಿಸ್ತವಾಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಇದಿರಲಿ ಅಂತ ಅವ್ರಿಗೆ ಅವರಿಗೂ ನಮಗಿದಿರಲಿ ಅಂದಾಗ ಹೌದು ಇದೇ ಇರಬೇಕೇನೋ ಅಂದ್ಕೊಂಡು ಹೊಲ್ದಿರ್ತಾರೆ. ಇದು ಅಷ್ಟೇ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಈ ಥರ ನೆಕ್ ಕೊಟ್ಬಿಟ್ಟು ನೋಡಿ, ನೆಕ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಇದಕ್ಕೆ ಸ್ಲೀವಿಗೂ ಅಷ್ಟೇ ಈ ಥರ ಮಧ್ಯೆ ಒಂದೊಂದು ಬುಟ್ಟ ಬಂದಿದೆ. ಈ ಥರ ಬುಟ್ಟ ಕೊಟ್ಬಿಟ್ಟು ಮಧ್ಯೆ ಒಂದೊಂದು, ಹಾಗೆ ಸ್ಲೀವಿಗೆ ಬಾರ್ಡ್ರ್ ಈ ಥರ ಕೊಟ್ಟಿದ್ದಾರೆ. ಇದು ಅಷ್ಟೇ. ಇದಕ್ಕೂ ಅದೇ ಥರ ಕಟ್ಟೋದು ಅಂತೀವಲ್ಲ ನಾವು, ಒಂದು ಈ ಫ್ರಂಟಿಗೆ ಇದನ್ನು ಅಷ್ಟೇ ಇಷ್ಟು ಹಾಕಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ಈ ಕಲರ್ ಸಾರಿ. ಇದು ಫುಲ್ ಇದೇ ಕಲರ್ ಬಂದಿದೆ, ಆಮೇಲೆ ಬಾರ್ಡ್ರ್ ಬಂದಿದೆ ಈ ಕಲರ್. ನಾನು ಸಾರಿ ಎಲ್ಲ ನೆಕ್ಸ್ಟು ಸಾರಿ ಕಲೆಕ್ಷನ್ ಅಂತ ತೋರಿಸ್ತೀನಿ, ಅವಾಗೆಲ್ಲ ತೋರಿಸ್ತೀನಿ. ಹಾಗೆ ಇದೊಂದು ಸಾರಿ, ಇದೆಲ್ಲ ಟ್ರೆಂಡ್ ಸಾರಿ ಅಲ್ವಾ ಇದೆಲ್ಲ. ಹಿಂಗೆ ಇದಕ್ಕೆ ಈ ಥರ ಕೊಟ್ಟಿದ್ದಾರೆ ನೋಡಿ. ಈ ಥರ ಹೀಗೆ ಡಿಸೈನ್ ಬಂದಿದೆ. ಸ್ಲೀವ್ ಈ ಥರ ಬಂದಿದೆ, ಈ ಥರ ಕೊಟ್ಟಿದ್ದಾರೆ. ಇದು ಸಾರಿ ಈ ಥರನೇ ಗ್ರೀನು ಮತ್ತು ಪಿಂಕು ಮಿಕ್ಸ್ ಬಂದಿದೆ ಇದು ಸಾರಿ. ಹಾಗಾಗಿ ಇಲ್ಲಿ ಗ್ರೀನ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಈ ಥರ ಬುಟ್ಟ ಕೊಟ್ಟಿದ್ದಾರೆ ಮಧ್ಯೆ ನೆಕ್ ಈ ಥರ ನೆಕ್ ಕೊಟ್ಟಿದ್ದಾರೆ. ನಾನು ಒಂದೇ ಕೈಯಲ್ಲಿ ವಿಡಿಯೋ ಹಿಡ್ಕೊಂಡಿದ್ದೀರಲ್ಲ ಮೊಬೈಲು, ಹಾಗಾಗಿ ಸ್ವಲ್ಪ ಆ ಕಡೆ ಆಗುತ್ತೆ ಅಷ್ಟೇ. ಬಿಟ್ಟರೆ ಈ ಥರ ಕೊಟ್ಟಿದ್ದಾರೆ. ಈ ಥರ ನೆಕ್, ಇದಕ್ಕೆ ನೆಕ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ ಡಿಸೈನು. ನೆಕ್ ಡಿಸೈನು, ಬ್ಯಾಕ್ ನೆಕ್ಕು ಸ್ವಲ್ಪ ಡಿಸೈನ್ ಚೇಂಜ್ ಇದೆ ನೋಡಿ. ಈ ಥರ ಕೊಟ್ಟಿದ್ದಾರೆ. ಅಂದರೆ ನನ್ನದೇ ಎಲ್ಲ, ನನಗೆ ಯಾವ ಥರ ಬೇಕು ಆ ಥರನೇ ಹೊಲ್ಕೊಟ್ಟಿದ್ದಾರೆ ಅವರು ಅಷ್ಟೇ. ಬಿಟ್ಟರೆ ಅವರು ಅವರ ಈ ಥರ ಫ್ರಂಟಿಗೆ ಮಾತ್ರ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ. ಇದು ಈ ಥರ ಬಂದಿದೆ, ಹೀಗೆ ಈ ಥರ ಬಂದಿದೆ. ಇದು ಒಂದು ಸೈಡ್ ಬರುತ್ತಲ್ಲ. ನಾನು ಯಾವುದು ಐರನ್ ಮಾಡ್ಕೊಂಡಿಲ್ಲ. ಅಂದರೆ ಮೇ 4 ಗೃಹಪ್ರವೇಶ ಆಗಿದ್ದು, ಅದ್ರ ಮೇಲೆ ಮಳೆ ಶುರುವಾಯ್ತಲ್ಲ, ಇದಕ್ಕೆ ಟ್ಯಾಗ್ ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಒಂದು ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಒಂದು ಕಡೆ. ಆಮೇಲೆ ಇದೊಂದು, ಎಲ್ಲ ಗ್ರೀನೇ ತೋರಿಸ್ತೀರಾ ಅಂತೀರೇನೋ ಅಲ್ಲ, ಗ್ರೀನೇ ಜಾಸ್ತಿ ಇದೆ ನನ್ನ ಹತ್ರ. ನನಗೆ ಸ್ವಲ್ಪ ಗ್ರೀನ್ ಜಾಸ್ತಿ ಇಷ್ಟ, ಪಿಂಕು ಗ್ರೀನು ಭಾರಿ ಇಷ್ಟ ಕಲರು. ಹಾಗಾಗಿ ಇದು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಒಂದು ನಿಮಿಷ. ಇದು ಈ ಥರ ಬಂದಿದೆ, ಈ ಥರ. ಇದಕ್ಕೂ ಅಷ್ಟೇ ಎಲ್ಲ ಮಧ್ಯದಲ್ಲಿ ಬುಟ್ಟ ಕೊಟ್ಬಿಟ್ಟು ಈ ಥರ ಮಾಡಿದ್ದಾರೆ. ಇದಕ್ಕೆ ಸ್ಲೀವಿಗೆ ಈ ಥರ ಕೊಟ್ಟಿದ್ದಾರೆ. ಈ ಥರ ನೋಡಿ, ಹೀಗೆ ಲೈನ್ಸು ಒಂದೊಂದೇ ಬೀಡ್ಸ್ ಥರ ಬಂದಿದೆ. ಇದೊಂಥರ ಚೆನ್ನಾಗಿದೆ. ಇದು ಸಾರಿನೂ ಇದೇ ಕಲರ್ ಇದೆ, ಸ್ವಲ್ಪ ಚೇಂಜ್ ಇದೆ. ಇದಕ್ಕೆ ಫ್ರಂಟಿಗೂ ಅಷ್ಟೇ ಈ ಥರ ಕೊಟ್ಟಿದ್ದಾರೆ, ಒಂದು ಸೈಡಿಗೆ. ಚೆನ್ನಾಗಿದೆ ಅಲ್ಲ.
ನೋಡಿ ಒಂದು ಸೈಡು ಫ್ರಂಟಿಗೆ ಒಂದು ಸೈಡ್ ಈ ಥರ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೂ ಅಷ್ಟೇ, ಅದು ಒಬ್ಬರ ಹತ್ರನೇ ಹೊಲಿಸಿದ್ದಲ್ವ, ಅವರು ಒಂದೇ ಥರ ಇದೆ ಸಾಧಾರಣ ಎಲ್ಲ ಅಲ್ವಾ. ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲ. ಇದು ನೋಡಿ ಸಿಂಪಲ್ಲಾಗಿದೆ. ಇದು ಸಿಂಪಲ್ ಅಂದರೆ ಸಿಂಪಲ್ಲು. ಇದಕ್ಕೆ ಎಷ್ಟು ಕಡಿಮೆ ಆಗಿದೆ ಇದಕ್ಕೆ ಎಲ್ಲ. ಮತ್ತು ಇದೆಲ್ಲ ನಾನು ಹೊಲಿಸ್ಕೊಂಡಿದ್ದೆಲ್ಲ ತುಂಬ ರೇಟಿಂದೇನಲ್ಲ. ಸ್ಯಾರಿಗಳೆಲ್ಲ ಸ್ವಲ್ಪ ಕೆಲವೊಂದು ಕಾಸ್ಟ್ಲಿದಿದೆ, ಕೆಲವೊಂದೊಂದು ಸ್ವಲ್ಪ ಕಡಿಮೆದಿದೆ. ಎಲ್ಲಿ ತೊಗೊಂಡೆ ಸ್ಯಾರಿ, ಆಮೇಲೆ ಎಲ್ಲಿ ಬ್ಲೌಸ್ ಹೊಲಿಸ್ದೆ ಅಂತೆಲ್ಲ ಹೇಳ್ತೀನಿ. ಸ್ಯಾರಿ ಕಲೆಕ್ಷನ್ ತೋರಿಸ್ಬೇಕಾದ್ರೆ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ. ಇನ್ನೂ ಸ್ವಲ್ಪ ಬ್ಲೌಸ್ ಇದೆ, ಅದೆಲ್ಲ ತೋರಿಸ್ಕೊಂಡು ಹೇಳ್ತೀನಿ ತಡ್ರಿ, ಯಾಕಂದ್ರೆ ಲಾಂಗ್ ಆಗಿಬಿಡುತ್ತೆ ಅಂತ. ಚೆನ್ನಾಗಿದೆ ಅಲ್ಲ ಸ್ಟಿಚಿಂಗ್ ಎಲ್ಲನೇ. ಇದು ನೋಡಿ, ಇದು ಅಷ್ಟೇ ಸೀರೆ ಗ್ರೀನೇ ಇದೆ. ಇದು ಸೀರೆ ಗ್ರೀನ್ ಇದೆ, ಬ್ಲೌಸು ಬಾರ್ಡ್ರೆಲ್ಲ ಪಿಂಕ್ ಬಂದಿದೆ. ಹಾಗಾಗಿ ಈ ಥರ ಹೊಲಿಸ್ಕೊಂಡಿದ್ದೀನಿ ನಾನು. ಇದಕ್ಕೆ ಇದನ್ನು ಮಾತ್ರ ಈ ಥರ ಕೊಟ್ಟಿದ್ದಾರೆ, ಸ್ವಲ್ಪ ಚೇಂಜ್ ಮಾಡಿ. ಹಾಗೆ ಸ್ಲೀವ್ ಈ ಥರ ಹೊಲಿಸಿದ್ದಾರೆ. ಇದರಲ್ಲಿ ಸ್ಲೀವ್ ಫುಲ್ ಡಿಸೈನ್ ಕೊಟ್ಟಿದ್ದಾರೆ. ನಾವೇನು ಡಿಸೈನು ಹೇಳಿ ಮಾಡಿಸಿದ್ದೀವಲ್ವ, ನಾವೇನು ಕೊಟ್ಟಿದ್ದೀವಲ್ವ ಅದೇ ಮಾಡ್ತಾರೆ ಅವರು. ಫುಲ್ಲು ಚೆನ್ನಾಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗಟ್ಟಿ ಡಿಸೈನ್ ಒಂಥರನೇ, ಏನು ನೀವು ವಾಶ್ ಮಾಡಿದ್ರೂ ಒಂದು ಚೂರು ಏನೂ ಆಗಲಿಲ್ಲ, ಚೆನ್ನಾಗಿದೆ. ಸ್ಲೀವು ನೋಡಿ, ಸ್ಲೀವ್ ಎಷ್ಟು ಚೆಂದ ಹಾಕಿದ್ದಾರೆ ಡಿಸೈನು ಅಲ್ವಾ, ಚೆನ್ನಾಗಿದೆ ಅಲ್ಲ. ಈ ಥರ ಬಂದಿದೆ. ಇದು ನೋಡಿ, ಇದು ಒಂದು ಬ್ಲೂನೇ, ಬಟ್ ಅದು ಸ್ಯಾರಿ ಎಲ್ಲ ಬ್ಲೌಸು ಒಂದೇ ಕಲರ್ ಇದ್ರೂ ಸ್ಯಾರಿ ಅದ್ರ ಕಾಂಬಿನೇಷನ್ ಬೇರೆ ಇರುತ್ತಲ್ಲ. ಇದು ಈ ಥರ ಬಂದಿದೆ, ಈ ಥರ ಕೊಟ್ಟಿದ್ದಾರೆ ನೋಡಿ. ನಾನು ಇದನ್ನು ತೆಗೆದು ಕಳಿಸಿದ್ದು. ಈ ಥರ ಸ್ಲೀವಿಗೆ ಈ ಥರ ಕೊಟ್ಟಿದ್ದಾರೆ. ಲಟ್ಕನ್ ಏನು ಅಂತಾರಲ್ಲ ಇದಕ್ಕೆ. ಇದು ಸ್ಯಾರಿ ಈ ಕಲರ್ ಇದೆ, ಈ ಕಲರ್ ಬಂದಿದೆ ಸ್ಯಾರಿ. ಬಾರ್ಡ್ರು ಈ ಕಲರ್ ಬಂದಿದೆ. ಸ್ಯಾರಿ ತೋರಿಸ್ತೀನಿ ಇನ್ನೊಮ್ಮೆ ಮಕ್ಕಳದ್ದೆಲ್ಲ ಸೀರೆ ತೋರಿಸ್ಬೇಕಲ್ಲ, ಅವಾಗ ತೋರಿಸ್ತೀನಿ. ಆವಾಗ ಸ್ಯಾರಿಗಳನ್ನ ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ, ಓಕೆನಾ. ಓಕೆ, ಈ ಥರ ಫ್ರಂಟಿಗೂ ಈ ಥರ ಕೊಟ್ಟಿದ್ದಾರೆ. ಇದು ಈ ಥರ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ಸಿಂಪಲ್ ಬ್ಲೌಸು, ಸಿಂಪಲ್ ಡಿಸೈನ್. ಇಷ್ಟೇ ಸಾಕು ಅಂದ್ಕೊಂಡು ಇದೊಂದು ಸ್ಯಾರಿ ತುಂಬ ಗ್ರ್ಯಾಂಡಾಗೇ ಇದೆ ಇದ್ರದ್ದು, ರೇಷ್ಮೆ ಸ್ಯಾರಿ. ನಾನು ಮಾತ್ರ ಇದು ಸಿಂಪಲ್ಲಾಗಿರಲಿ ಅಂದ್ಬಿಟ್ಟೆ. ಇವಾಗ ಅನಿಸುತ್ತೆ ಚೆನ್ನಾಗಿದೆ ಅಲ್ಲ. ಇದೊಂದು ಸಿಂಪಲ್ಲಾಗಿ, ಇದೆಷ್ಟು ಕಡಿಮೆ ರೇಟ್ ಇದು ನೋಡಿ. ಇದೊಂಥರ ಇದೆ, ಇದೊಂಥರ ಚೆನ್ನಾಗಿದೆ ಡಿಸೈನ್ನು. ತುಂಬ ಗ್ರ್ಯಾಂಡಾಗಿಲ್ಲ, ಆದರೆ ಸಿಂಪಲ್ಲಾಗಿ ಕಾಣಿಸುತ್ತೆ, ಆದರೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಇದು ಕೊಡುತ್ತಿದ್ದು ಉಟ್ಟವಾಗ ನೀವು ನೋಡಿರ್ಬೋದು. ಇಷ್ಟು ದಿವಸ ನಾನು ಈ ಸೀರೆನೇ ಉಟ್ಟಿರಲಿಲ್ಲ, ಹೊಲಿಸ್ಕೊಂಡಿದ್ದು ಗೃಹಪ್ರವೇಶಕ್ಕಂತ. ಇದು ಬೀಗ್ರ ಮನೇಲಿ ಕೊಟ್ಟಿದ್ದರು, ಹಾಗೆ ಹೊಲಿಸ್ಕೊಂಡು ಉಟ್ಕೊಳ್ಳಿ ಅಂತ. ನಾನು ಇದನ್ನು ಹೊಲಿಸಿ ಸ್ಟಿಚಿಂಗ್ ಮಾಡಿಸಿ ಇಟ್ಕೊಂಡಿದ್ದೆ, ಆದರೆ ಉಡಲಿಕ್ಕೆ ಟೈಮ್ ಆಗಲಿಲ್ಲ. ಇದು ಸುಮಾರು ಸೀರೆ ಉಟ್ಟಿರಲಿಲ್ಲ. ಅದಕ್ಕೆ ಇದನ್ನು ಮೊನ್ನೆ ರಾಘವೇಂದ್ರ ಹೋಗಿದ್ದೆ ಅಲ್ಲ ನಾನು, ಮಂತ್ರಾಲಯ ಹೋಗಿದ್ದೆ ಅಲ್ಲ, ರಾಘವೇಂದ್ರ ಮಠಕ್ಕೆ ಮಂತ್ರಾಲಯ ಹೋಗಿದ್ದೆ ಅಲ್ಲ, ಅಲ್ಲಿ ಮಡಿ ಸೀರೆ ಉಡಬೇಕಲ್ಲ ಅಂದ್ಕೊಂಡು ಇದೇ ಸೀರೆನೇ ಉಟ್ಕೊಂಡೆ. ಚೆನ್ನಾಗಿ ಹೊಲ್ದಿದ್ದಾರಲ್ವ ಇದು. ಸ್ಲೀವ್ ಅಷ್ಟೇ ನೋಡಿ, ಈ ಥರ ಕೊಟ್ಟಿದ್ದಾರೆ ಸ್ಲೀವು. ಚೆನ್ನಾಗಿದೆ ಅಲ್ಲ ಸ್ಲೀವು, ಈ ಥರ ಹೊಲ್ದಿದ್ದಾರೆ ಸ್ಲೀವ್ಗೆ. ಡಿಸೈನು ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಈ ಥರ ಕೊಟ್ಟಿದ್ದಾರೆ ಇದನ್ನು. ನೋಡಿ ಇದೊಂಥರ ಇದೆ, ಇದೊಂಥರ ಬ್ಲೌಸ್ ಡಿಸೈನು ಹೇಗಿದೆ ಈ ಥರ. ಇದಕ್ಕೂ ಅಷ್ಟೇ ಈ ಥರ ಹೆವಿ ವರ್ಕ್ ಬಂದಿದೆ. ಈ ಥರ ಲಡ್ಕನ್ ಕೊಟ್ಟಿದ್ದಾರೆ, ಈ ಥರ ಚೆನ್ನಾಗಿದೆ. ಅದು ಸ್ವಲ್ಪ ಹೆವಿ ಆಯಿತು ಅನ್ನಿಸ್ತು ನನಗೆ. ಹೊಲಿಸ್ಕೊಳ್ಳೋದು ಸ್ಟಿಚ್ ಮಾಡೋದೆಲ್ಲ ಆಯಿತು. ಇದನ್ನು ನಾನೇ ಡಿಸೈನ್ ತೆಗೆದು ಕಳಿಸ್ಕೊಟ್ಟಿದ್ದೆ.
ಅವರು ಈ ಥರ ಮಾಡಿಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಬ್ಲೌಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಯಾವುದು ಬ್ಲೌಸ್ ನಾನು ಇನ್ನೂ ಸುಮಾರು ತೋರಿಸ್ತೀನಿ. ಮಗನ ಮದುವೆಯಲ್ಲಿ ಮಗಳ ಮದುವೆಯಲ್ಲಿ ಹೊಲಿಸಿದ್ದೆಲ್ಲನೇ ಅದನ್ನು ತೋರಿಸ್ತೀನಿ. ಇದು ಸಾರಿ ಎಲ್ಲಿ ತೊಗೊಂಡೆ, ಎಷ್ಟು ರೇಟಿಂದು ಎಲ್ಲ ಹೇಳ್ತೀನಿ. ಇದನ್ನೆಲ್ಲ ನಾನು ಒಂದೆರಡು ಮೂರು ಸೀರೆ ನನ್ನ ವೀಡಿಯೋದಲ್ಲಿ ನೋಡಿರಬೇಕು ನೀವು. ಇದೇ ಥರ ಲಟ್ಕಾನ್ ಚೆನ್ನಾಗಿದೆ ನೋಡಿ. ಇದತ್ತು ಲಟ್ಕಾನ ಏನಂತಾರೆ ಅದು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಲಟ್ಕಾನ್ ಅನಿಸುತ್ತೆ. ಅದು ಹೆವಿ ಮಾಡಿದ್ದಾರೆ, ಚೆನ್ನಾಗಿದೆ, ಹೆವಿ ವರ್ಕು. ಇದು ಅಷ್ಟೇ ಚೆನ್ನಾಗಿದೆ. ಇನ್ನೂ ಲಾಂಗ್ ಆಗುತ್ತೆ ವೀಡಿಯೋ. ಹಾಗಾಗಿ ನೆಕ್ಸ್ಟು ಎಲ್ಲಿ ಸೀರೆ ತೊಗೊಂಡೆ ನಾನು, ಸಾರಿಗಳನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟು ರೇಟ್ ಹೋಯ್ತು, ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಉಟ್ಟೆ, ಹಾಗೆ ಮಕ್ಕಳ ಸೀರೆಗಳನ್ನ, ಮಕ್ಕಳದು ಬ್ಲೌಸ್ಗಳು ಸ್ಟಿಚ್ ಮಾಡಿಸಿದ್ದಲ್ಲಿ ಸೊಸೆದು ಮಕ್ಕಳದೆಲ್ಲ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು.